ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆ ಸಂಜೆ ಒಬ್ಬರು ಕಸ್ಟಮರ್ ದೊಡ್ಡಬೀರ್ನಹಳ್ಳಿಯಿಂದ ಕರೆ ಮಾಡ್ತಾರೆ. ಸರ್, ನಾವು ಒಂದು ದನ ಕಟ್ಟಲಿಕ್ಕೆ ಒಂದು ವಾಸ್ತು ಪ್ರಕಾರ ಆಯ ಮಾಡಿಸ್ಬೇಕು ಅಂತ ಇದ್ದೀವಿ, ನೀವೆಲ್ಲಿ ಸಿಗ್ತೀರಾ ಹೇಳಿ, ಬರ್ತೀವಿ ಅಂತ ಹೇಳಿದರು. ನಾನು ಚೋಳೂರಿಗೆ ಬನ್ನಿ, ನನ್ನ ರೂಮ್ನಲ್ಲಿ ಸಿಗ್ತೇನೆ, ಅಲ್ಲಿ ಮಾತಾಡೋಣ ಅಂಥೇಳಿ ಸಾಯಂಕಾಲ ಬರಲಿಕ್ಕೆ ಹೇಳಿದೆ. ಅವರು ಸಂಜೆ ಬಂದಾಗ ನನ್ನನ್ನು ಭೇಟಿಯಾದಾಗ, ಸರ್ ನಮಗೆ ಒಂದು ಆಯ ಮಾಡಿಕೊಡಿ ಸರ್ ಅಂತೇಳಿ ಕೇಳಿದರು. ಎಷ್ಟರಲ್ಲಿ ಬೇಕು ಅಂತ ಕೇಳಿದಾಗ ಅವರು ಒಂದು 25, ಒಂದು 15ರಲ್ಲಿದ್ದರೆ ಸಾಕು ಅಂತೇಳಿ ಅವರು ಹೇಳಿದರು. ಅನಂತರ ಪಂಚಾಂಗದಲ್ಲಿ ಅಂದರೆ ಆಯದ ಲೆಕ್ಕದಲ್ಲಿ ನೋಡಿ ಅವರಿಗೆ 23 ಮತ್ತು 15ರ ಧ್ವಜಾಯದಲ್ಲಿ ಅವ್ರಿಗೆ ಪ್ಲ್ಯಾನ್ ಮಾಡಿಕೊಟ್ಟೆ. 12 ರೂಪಾಯಿ ಆದಾಯ, 3 ರೂಪಾಯಿ ಖರ್ಚು, 105 ವರ್ಷ ಆಯಸ್ಸು. ಅವರು ಉತ್ತರ ದಕ್ಷಿಣಕ್ಕೆ 23 ಮಾಡ್ಕೊಳ್ಳಿ, ಪೂರ್ವ ಪಶ್ಚಿಮಕ್ಕೆ 15 ಅಡಿ ಮಾಡ್ಕೊಳ್ಳಿ ಅಂತೇಳಿ ಹೇಳಿದೆ. ಅನಂತರ ಅವರು ಅದರೊಳಗಡೆ ಒಂದು ರೂಮ್ ಕಟ್ಟಬೇಕು ಅಂತೇಳಿ ಕೇಳಿದರು. ಅಂದರೆ ಅಲ್ಲಿ ಬೇರೆ ಸ್ಟಾಕ್ ಎಲ್ಲ ಇಟ್ಕೊಳ್ಳಿಕ್ಕೆ, ಅಡಿಕೆ, ತೆಂಗು ಇತ್ಯಾದಿ ಸ್ಟಾಕ್ ಮಾಡ್ಕೊಳ್ಳಿಕ್ಕೆ ಒಂದು ರೂಮ್ ಮಾಡಿಕೊಡಿ ಅಂತೇಳಿದರು. ಅದನ್ನು ನೈಋತ್ಯ ಭಾಗದಲ್ಲಿ ಪೂರ್ವ ಈಶಾನ್ಯಕ್ಕೆ ದನದ ಆಯದ ಬಾಗಿಲನ್ನು ಕೊಟ್ಟಿದ್ದೇನೆ. ಈ ಒಳಗಡೆ ಇರ್ತಕ್ಕಂಥ ರೂಮಿನ ಬಾಗಿಲು ಉತ್ತರ ಈಶಾನ್ಯದ ಉಚ್ಚ ಸ್ಥಾನದಲ್ಲಿ ಕೊಟ್ಟಿರ್ತೇನೆ. ಮತ್ತು ಆ ರೂಮಿಗೆ ಅಂದರೆ ಆ ದನ ಕಟ್ತಕ್ಕಂಥ ಕೊಟ್ಟಿಗೆಗೆ ಸಮಸಂಖ್ಯೆಯಲ್ಲಿ ಕಿಟಕಿ ಬಾಗಿಲುಗಳನ್ನು ಇಟ್ಕೊಳ್ಳಿ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ. ಅವರು ಗಡಿಬಿಡಿಯಲ್ಲಿ, ಸರ್ ನಾಳೆ ಪೂಜೆ ಮಾಡ್ಕೋಬೋದಾ ಅಂತೇಳಿ ಕೇಳಿದರು. ಇಲ್ಲ, ನೀವು ಆ ಥರ ಗಡಿಬಿಡಿಲಿ ಪೂಜೆ ಮಾಡೋಂಗಿಲ್ಲ, ಮೊದಲು ಮಾರ್ಕಿಂಗ್ ಮಾಡ್ಕೊಳ್ಳಿ, ಪರಿಪೂರ್ಣವಾಗಿ ಮಾರ್ಕಿಂಗ್ ಮಾಡ್ಕೊಂಡೆ ನಿಮಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಆಗಲ್ಲ, ಆಯಾ ತಪ್ಪಾಗ್ತದೆ ಅಂತ ಹೇಳಿದೆ. ಹಾಗೆ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಅಥವಾ ನಿಂತ್ಕೊಂಡು ಪೂಜೆ ಮಾಡೋದು ಶ್ರೇಯಸ್ಕರ ಅಂತೇಳಿ ತಿಳಿಸಿದ್ದೇನೆ. ಆ ಮಾರ್ಕಿಂಗ್ಗೆ ಸಂಬಂಧಪಟ್ಟಂಥ ಗೂಟಗಳು, ಪ್ರತಿ ಮೂಲೆಗೂ 4 ಗೂಟಗಳು ಬರ್ತವೆ. ಹಾಗೆ ಅದನ್ನು ನೂಲಾಕಿ ಸುಣ್ಣದ ಉಡಿ ಅಥವಾ ಬೋರ್ವೆಲ್ ಮಣ್ಣಲ್ಲಿ ಮಾರ್ಕಿಂಗ್ ಮಾಡಿಕೊಂಡು ಕ್ಲೀನಾಗೆಲ್ಲ ಆದ ನಂತರ ಅದರ ನೆಕ್ಸ್ಟ್ ಡೇ, ಅಂದರೆ ನೀವು ಸಾಧ್ಯ ಆದರೆ ಬುಧವಾರ ಅಥವಾ ಗುರುವಾರ ಪೂಜೆ ಮಾಡ್ಕೊಳ್ಳಿ ಅಂತೇಳಿ ಸಲಹೆನ ಕೊಟ್ಟಿದ್ದೇನೆ. ಆ್ಯಕ್ಚುಲಿ ಅವ್ರದ್ದು ಕುಂಭ ರಾಶಿ ಹೆಸರು ಬರ್ತದೆ. ಈ ಕುಂಭ ರಾಶಿಗೆ ಯಾವ ದಿಕ್ಕು ಆಗಿ ಬರ್ತದೆ ಅಂತೆಲ್ಲ ಕೇಳಿದರು. ಅವರ ಜೊತೆಯಲ್ಲಿ ಬಂದಂಥವರು ಪೂರ್ವಕ್ಕೆ ಆಗುತ್ತಾ ಸರ್ ಕೊಡಿ ಅಂತ ಹೇಳಿ ಕೇಳಿದರು. ಪೂರ್ವ ದಿಕ್ಕು ಮಕರ ಮತ್ತು ಕುಂಭ ರಾಶಿಯವರಿಗೆ ಆಗಿ ಬರಲ್ಲ. ಹಾಗಾಗಿ ಪೂರ್ವ ಈಶಾನ್ಯಕ್ಕೆ ಮೇನ್ ಡೋರ್ ಅಂದರೆ ಮುಖ್ಯ ಬಾಗಿಲನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಒಳಗಡೆ ರೂಮಿನ ಬೆಡ್ರೂಮ್ ಬೇಕಾದ್ರೂ ಮಾಡ್ಕೋಬೋದು, ಅಲ್ಲಿ ಅಡಿಕೆ ಅಥವಾ ತೆಂಗಿನಕಾಯಿ ಅಥವಾ ಇನ್ನೇನಾದರೂ ಸ್ಟಾಕ್ ಮಾಡ್ಕೊಳ್ಳಿಕ್ಕೂ ಎಲ್ಲ ಮಾಡ್ಕೋಬೋದು. ಅದನ್ನು ಉತ್ತರ ಈಶಾನ್ಯದ ಬಾಗಿಲನ್ನು ಕೊಟ್ಟಿರ್ತೇನೆ. ಹಾಗೆ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಂಡಾದ್ಮೇಲೆ ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡಿದ್ರೆ ಶುಭಪ್ರದ ಅಂತಕ್ಕಂಥ ಮಾಹಿತಿಗಳನ್ನು ತಿಳಿಸಿದ್ದೇನೆ. ಇಲ್ಲ ಅಂತಂದರೆ ಅವರು ತುಂಬ ಅಂದರೆ ಡೈರೆಕ್ಟಾಗಿ ಒಂದೇ ಸತಿ ಅಳತೆ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ಟೋ ಪ್ಲ್ಯಾನ್ನಲ್ಲಿತ್ತು. ಮೊದಲು ಪೂಜೆ ಮಾಡ್ಕೊಂಬಿಡೋಣ, ಆ ಪೂಜೆ ಮಾಡ್ಕೊಂಡು ಆದಮೇಲೆ ಮಾರ್ಕ್ ಮಾಡಿಕೊಂಡು ಕಟ್ಕೊಂಡು ಹೋಗೋಣ ಅನ್ನೋ ಲೆಕ್ಕದಲ್ಲಿತ್ತು. ಅದು ತಪ್ಪಾಗ್ತದೆ. ಮಾರ್ಕಿಂಗ್ ಇಲ್ಲದೆ ಅಲ್ಲಿ ಪೂಜೆ ಮಾಡಿದಾಗ ಪೂರ್ಣ ಪ್ರಮಾಣದ ಫಲಾಫಲಗಳು ಸಿಗೋದಿಲ್ಲ. ಆ ಕಾರಣದಿಂದ ಬಂದಂಥವ್ರಿಗೆ ಈ ಥರ ಮಾಡಿಕೊಂಡು ಶುಭ ಫಲಗಳನ್ನು ಪಡ್ಕೊಳ್ಳಿ ಅಂತೇಳಿ ಸಲಹೆಯನ್ನು ಕೊಟ್ಟೆ. ಬರಬೇಕಾದ್ರೆ ಅವರು ನನಗೆ ಆಶ್ಚರ್ಯ ಆಯಿತು. ಎಲೆ, ಅಡಿಕೆ, ಊದ್ಬತ್ತಿ, ಕರ್ಪೂರ ಎಲ್ಲ ತಂದಿದ್ರು. ನಿಜವಾಗ್ಲೂ ಕೆಲವು ಕಡೆ ಮಾತ್ರ ಈ ಸಂಪ್ರದಾಯ ಇದೆ,
ಅಂದರೆ ಕೆಲವರು ಏನಾದರೂ ಕೇಳಲಿಕ್ಕೆ ಬಂದರೆ ಎಲೆ ಅಡಿಕೆ ತರ್ತಿರ್ತಾರೆ, ದಕ್ಷಿಣೆ ಇಡ್ತಾರೆ. ಇವರು ಉದ್ಬತ್ತಿ, ಕರ್ಪೂರ, ಎಲೆ ಎಲ್ಲವನ್ನು ಹೂವು ಸಹ ತಂದಿದ್ರು. ಅನಂತರ ಇವ್ರಿಗೆ ಸರಿಯಾದ ಒಳ್ಳೆಯ ಟೈಮ್ನಲ್ಲಿ ಮಾಡ್ಕೊಳ್ಳಿ, ಆ ರೀತಿ ಮಾಡಿಕೊಂಡಾಗ ನಿಮಗೆ ಶುಭ ಫಲಗಳು ಸಿಗುತ್ತೆ ಅಂತೇಳಿ ತಿಳಿಸ್ದೆ. ಮೊದಲು ಬೇರೆ ಇನ್ನೊಂದು ಆಯವನ್ನು ಹೇಳಿದಾಗ ಅದು ತುಂಬ ದೊಡ್ಡದಾಯಿತು ಅಂತಂದರು. ಅನಂತರ ಕಡಿಮೆ ಮಾಡಿದಾಗ ಅದು 23-15 ಆಯದಲ್ಲಿ ಅವ್ರಿಗೆ ಆಯ ಮಾಡಿ ಸೂಕ್ತ ಸಲಹೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಹಾಗೆ ಅವರು ಮಂಗಳವಾರ ಪೂಜೆ ಮಾಡ್ಬೋದಾ ಅಂತ ಕೇಳಿದರು. ಭಾನುವಾರ ಸಂಜೆ ನನ್ನನ್ನು ಬಂದು ಭೇಟಿಯಾಗಿದ್ದರು. ಸರ್, ಸೋಮವಾರ ಬೆಳಗ್ಗೆನೇ ಪೂಜೆ ಮಾಡ್ಬೋದಾ ಅಂತ ಕೇಳಿದರು. ಸೋಮವಾರ ಬೆಳಿಗ್ಗೆ ಟೈಮು 7ರಿಂದ 9 ಗಂಟೆವರೆಗೂ ರಾಹು ಕಾಲ ಇರುತ್ತೆ. ಸರಿ, ಸೋಮವಾರ ಮಾಡ್ಕೊಂಡು ಮಂಗಳವಾರ ಮಾಡ್ಬೋದು ಅಂತ ಕೇಳಿದರು. ಮಂಗಳವಾರ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋ ಹಾಗಿಲ್ಲ, ಹಾಗಾಗಿ ಬುಧವಾರ ಅಥವಾ ಗುರುವಾರ ಮಾಡ್ಕೊಳ್ಳಿ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.